ಹಾಯ್ ಗಾಯ್ಸ್, ನಾನು ನಿಮ್ಮ ಎಮ್ ಕ್ರಿಯೇಷನ್ ಫ್ರೆಂಡ್ಸ್. ಈಗ ವಿಡಿಯೋ ನೋಡ್ಕೊಬಂದ್ರಲ್ಲ, ಟ್ರೆಂಡಿಂಗ್ದು ಅರ್ಥ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾರೆ ಫ್ರೆಂಡ್ಸ್. ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಗೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಅಲ್ಲಲ್ಲಿ ಸೆಲೆಕ್ಟ್ ಮಾಡಿ ನಿಂತ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲು ನಾನು ಡಿಸ್ಕ್ರಿಪ್ಷನ್ಲಿ ನಂದು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ವಿಡಿಯೋಗೆ ಬೇಕಾಗಿರೋ ಬುಕ್ ಮಾರ್ಕ್ ಮತ್ತು 𝗙𝗏𝗡 ಲಿಂಕ್ನ ನೀವು ಡೌನ್ಲೋಡ್ ಮಾಡಿಕೊಂಡು alight motion ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋ ಕ್ರಿಯೇಟ್ ಮಾಡಲು ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಫಸ್ಟು ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ನಲ್ಲಿ ನೋಡಿ ಫ್ರೆಂಡ್ಸ್, ಗೂಗಲ್ ಅರ್ತ್ ಅಂತ ಟೈಪ್ ಮಾಡ್ಕೊಳ್ಳಿ. ಈ ರೀತಿ ಸರ್ಚ್ ಮಾಡ್ಕೊಂಡ ನಂತರ ಈ ರೀತಿ ಅಪ್ಲಿಕೇಶನ್ ಬರುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಓಪನ್ ಅಂತ ಬರ್ತಾ ಇದೆ. ಈಗ ನೋಡಿ ಫ್ರೆಂಡ್ಸ್, ನಾನು ಕ್ಲಿಕ್ ಮಾಡ್ಕೋತೀನಿ. ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಸೈಜ್ನ ಡಿಕ್ರೀಸ್ ಮಾಡ್ತಾ ಹೋಗಿ. ಈ ರೀತಿ ಡಿಕ್ರೀಸ್ನ ಮಾಡ್ಕೊಂಡವ್ರೆ ಇಲ್ಲಿ ನೋಡಿ ಈ ರೀತಿ ಗೋಳ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಆನ್ ಆಗಿದೆ. ನೀವು ಆನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಒಂದು ಐಕಾನ್ ಕಾಣ್ತಾ ಇತ್ತಲ್ಲ ನೋಡಿ ಫ್ರೆಂಡ್ಸ್, ಈ ರೀತಿ ನ್ಯಾವಿಗೇಟ್ ಐಕಾನ್ ಕಾಣ್ತಾ ಇತ್ತಲ್ಲ, ಅದರ ಮೇಲೆ ಈ ರೀತಿ ಪ್ರೆಸ್ನ ಮಾಡಿ. ಅದು ಸ್ವಲ್ಪ ವೆಯ್ಟ್ ಮಾಡಿಸುತ್ತೆ ನೋಡಿ, ಒಂದು 3-4 ಸೆಕೆಂಡ್ ಆದಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮ್ಮ ಪ್ಲೇಸ್ಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಬಂದ ನಂತರ ಇಲ್ಲಿ ಕೆಳಗೆ 3D ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಸುತ್ತ ರೊಟೇಟ್ ಆಗಿ ತೋರಿಸುತ್ತೆ. ಇದನ್ನ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಈ ರೀತಿ ಸೇವ್ನ ಮಾಡ್ಕೊಳ್ಳಿ. ಈ ರೀತಿ ಸೇವ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ನೀವು ನೋಡಿ alight motion ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಒಂದು ನ್ಯೂ ಪ್ರಾಜೆಕ್ಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ಮೀಡಿಯಾಗೆ ಹೋಗಿ ನೀವೇನು ಮಾಡಬೇಕು ಅಂದರೆ ಈಗ ನೀವು ಸೇವ್ ಮಾಡ್ಕೊಂಡಿದ್ದೀರಲ್ಲ ವಿಡಿಯೋನ, ಸ್ಕ್ರೀನ್ ರೆಕಾರ್ಡು, ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟಾಪಲ್ಲಿ ಡಾಟ್ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನ್ಗೆ ಕನ್ವರ್ಟ್ ಮಾಡಿ. ಈ ರೀತಿ ಕನ್ವರ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಗೋಳ ಯಾವ ರೀತಿ ರೊಟೇಟ್ ಆಗುತ್ತೆ ಅಲ್ಲಿಗೆ ನಿಂತ್ಕೊಂಡು ಈ ರೀತಿ ಎಕ್ಸ್ಟ್ರಾ ಪೋರ್ಷನ್ನ ಕಟ್ನ ಮಾಡ್ಕೊಂಡು ಈ ರೀತಿ ನೋಡಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕಡೆಗೆ ಡ್ರಾಗ್ ಮಾಡ್ಕೊಳ್ಳಿ. ಡ್ರಾಗ್ ಮಾಡ್ಕೊಂಡ ನಂತರ ಈ ರೀತಿ ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಫುಲ್ ಸ್ಕ್ರೀನಾಗಿ ಆ್ಯಡ್ ಆದ ನಂತರ ಟಾಪಲ್ಲಿ ಶೇರ್ ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ನಾನು ಕೊಟ್ಟಿರ್ತೀನಿಲ್ಲ ಬೀಟ್ಸ್ ಮಾರ್ಕ್ಬಿಟ್ಟು ಅದನ್ನ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನ ಓಪನ್ನ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡ ನಂತರ ಸ್ಟಾರ್ಟಿಂಗ್ಗೆ ನಿಂತ್ಕೊಂಡು ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡಿ ಮೀಡಿಯಾಗೆ ಹೋಗಿ. ಮೀಡಿಯಾಗೆ ಹೋದ ನಂತರ ಈಗ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಿರಲ್ಲ ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ನಾನು ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನೀವು ಈ ರೀತಿ ವೀಡಿಯೋನ ಆ್ಯಡ್ ಮಾಡ್ಕೊಂಡ ನಂತರ ಈ ರೀತಿ ಹೋಗುತ್ತೆ. ಈ ರೀತಿ ಹೋದ ನಂತರ ನೋಡಿ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ 11.18 ಮಿಲಿಸೆಕೆಂಡ್ ಗಂಟ ಕೊಟ್ಟಿರ್ತೀನಿ. ಈ ರೀತಿ ನೋಡಿ ಸ್ವಲ್ಪ ಆ್ಯಡ್ ಆಗಿಲ್ಲ ಅಂದರೆ ಸೆಂಟ್ರಲ್ಲಿ ಮಧ್ಯ ಒಂದಷ್ಟು ವೀಡಿಯೋನ ಕಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ಸ್ವಲ್ಪ ವೀಡಿಯೋನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ರೀತಿ ಕಟ್ ಮಾಡಿಕೊಂಡು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ 11.08 ಮಿಲಿಸೆಕೆಂಡ್ಗೆ ಕಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಸಲ ಪ್ಲೇನ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿ ಆದಮೇಲೆ ನೋಡಿ ಈ ರೀತಿ ಬಂದು ಆ್ಯಡ್ ಆಗಿ ಅದೇ ನೀಟಾಗಿ ನಿಮ್ಮ ಪ್ಲೇಸು, ನೀವು ಯಾವ ಊರಲ್ಲಿ ಇರ್ತೀರ ಆ ಪ್ಲೇಸು ಈ ರೀತಿ ರೊಟೇಟಾಗಿ ಕಾಣುತ್ತೆ ನೋಡಿ. ಈ ರೀತಿ ಆದಮೇಲೆ ನೆಕ್ಸ್ಟು ಬುಕ್ ಮಾರ್ಕೆ ನಿಂತ್ಕೊಂಡು ಪ್ಲಸ್ ಐಕನ್ನ ಸೆಲೆಕ್ಟ್ ಮಾಡಿ ಮೀಡಿಯಾಗೆ ಹೋಗಿ. ಡಿಸ್ಕ್ರಿಪ್ಷನ್ಲಿ ನಂದು ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಹಾಗೂ ಈ ವಿಡಿಯೋಗೆ ಬೇಕಾಗಿರೋ ಇಮೇಜ್ ಆ್ಯಂಡ್ ಆಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಡೌನ್ಲೋಡ್ ಮಾಡ್ಕೊಂಡಿರೋ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಪಲ್ಲಿ ಡಾಟ್ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಬುಕ್ ಮಾರ್ಕ್ವರೆಗೂ ಮೂವ್ನ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮೂವ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ರೀತಿ ನೀವೇನು ಮಾಡಬೇಕು ಅಂದರೆ ಮೂವ್ನ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಮೂವ್ನ ಮಾಡಿಕೊಂಡು ನೆಕ್ಸ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಂಡು ಟಾಪಲ್ಲಿ ಡಾಟ್ ಲೈನ್ನ ಸೆಲೆಕ್ಟ್ ಮಾಡಿ ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ಎಕ್ಸ್ಟ್ರಾ ಪೋರ್ಷನ್ನ ಕಟ್ನ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಇಮೇಜಸ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಇಮೇಜಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ಟ್ರೆಂಡಿಂಗಾಗಿ ವೀಡಿಯೋ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಜಸ್ಟ್ ಸ್ಕ್ರಾಲ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಟಾಪಲ್ಲಿ ಡಾಟ್ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ ಸ್ಕ್ರೀನಾಗಿ ಕನ್ವರ್ಟ್ ಮಾಡಿ ಎಕ್ಸ್ಟ್ರಾ ಪೋರ್ಷನ್ನ ಕಟ್ನ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ನಾನು ಕೊನೆವರೆಗೂ ಇಮೇಜಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು 𝗙𝗏𝗡 ಲಿಂಕ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಕೆಳಗೆ ನೋಡಿ ಫ್ರೆಂಡ್ಸ್, ಕೆಳಗೆ ನಾನು ಒಂದು ಎಫೆಕ್ಟ್ನ ಕೊಟ್ಟಿರ್ತೀನಿ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಗೆ ಹೋಗಿದ್ರೆ ಡಾಟ್ ಲೈನ್ನ ಸೆಲೆಕ್ಟ್ ಮಾಡಿ ಕಾಪಿನ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ಈಗ ಕ್ರಿಯೇಟ್ ಮಾಡ್ತಿರಲ್ಲ ಸಾಂಗ್ ಬೀಟ್ಸ್ ಪರ್ಫೆಕ್ಟು ಅದನ್ನ ಓಪನ್ನ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡ ನಂತರ ಈ ರೀತಿ ಸ್ಲೋಲಿ ಈ ರೀತಿ ಡ್ರಾಗ್ನ ಮಾಡ್ಕೊಂಡು ನೆಕ್ಸ್ಟು ಬುಕ್ ಮಾರ್ಕೆ ನಿಂತ್ಕೊಳ್ಳಿ. ಈ ರೀತಿ ಬುಕ್ ಮಾರ್ಕೆ ನಿಂತ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಬುಕ್ ಮಾರ್ಕನ್ನ 11.07 ಆದಮೇಲೆ ನೆಕ್ಸ್ಟು ಬುಕ್ ಮಾರ್ಕೆ ಇರೋ ಎಲ್ಲ ಇಮೇಜ್ಗಳಿಗೂ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಟ್ರೆಂಡಿಂಗಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ನಾನು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೇ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ
ಟ್ರೆಂಡಿಂಗ್ ಆಗಿ ವೀಡಿಯೋ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಜಸ್ಟ್ ಸ್ಕ್ರಾಲ್ ಮಾಡ್ಕೊಳ್ಳಿ, ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಗೆ ಹೋಗಿದ್ದರೆ ಡಾಟ್ ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಬ್ಯಾಕೆ ಬಂದು ಶೇಕ್ ಎಫೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟಾರ್ಟಿಂಗು 3 ಲೇಯರ್ಸ್ ಇದೆ, ಅದನ್ನ ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಲೇಯರ್ನ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕೆ ಬಂದು ಈಗ ಕ್ರಿಯೇಟ್ ಮಾಡ್ತಿರಲ್ಲ ಸಾಂಗ್ ಬೀಟ್ಸ್ ಪ್ರಾಡಕ್ಟ್ ಅದನ್ನ ಓಪನ್ ಮಾಡ್ಕೊಂಡು ಸ್ಟಾರ್ಟಿಂಗೇ ನಿಲ್ಸ್ಕೊಂಡು ಈ ರೀತಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಲೇಯರ್ನ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಅದು ಕೊನೆವರೆಗೂ ಆ್ಯಡ್ ಆಗಿರುತ್ತೆ. ಈ ರೀತಿ ಆ್ಯಡ್ ನಂತರ ನೀವೇನು ಮಾಡಬೇಕು ಅಂದರೆ 11.08 ಮಿಲಿಸೆಕೆಂಡ್ಗೆ ನಿಲ್ಸ್ಕೊಂಡು ಪ್ಲಸ್ ಐಕಾನ್ನ ಸೆಲೆಕ್ಟ್ ಮಾಡಿ ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಚಾನಲ್ದು ನೇಮ್ ಅಥವಾ ಲೋಗೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಥರ್ಡ್ ಒನ್ನ ಸೆಲೆಕ್ಟ್ ಮಾಡಿ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೊಂಡು ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿ ನೀವು ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಲೋಗೋ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಂಡ್ವರೆಗೂ ಸ್ಕ್ರಾಲ್ ಮಾಡಿ ಡ್ರಾಗ್ ಮಾಡ್ಕೊಳ್ಳಿ. ಡ್ರಾಗ್ ಮಾಡ್ಕೊಂಡ ನಂತರ ಕೆಳಗೆ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಲಿ ಹೋಗಿ ಡಿಫ್ರೆನ್ಸ್ಗೆ ಹೋಗಿ ಡಿಫ್ರೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಲೋಗೋ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಈ ರೀತಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಡ್ರಾಗ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ನೋಡಿ ಈಗ ವೀಡಿಯೋ ಕಂಪ್ಲೀಟಾಗಿ ರೆಡಿಯಾಗಿದೆ. ನಂತರ ಟಾಪಲ್ಲಿ ಶೇರ್ ಬಟನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಎಕ್ಸ್ಪೋರ್ಟ್ ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಎಕ್ಸ್ಪೋರ್ಟಿಂಗ್ ವೀಡಿಯೋ ಫುಲ್ ಆದಮೇಲೆ ಕೆಳಗೆ ಸೇವ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ಕೊಟ್ನಲ್ಲ ಈ ಸಿಂಪಲ್ ಎಡಿಟಿಂಗ್ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.